ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣ ಡ್ಯಾಮೇಜ್ ಕಂಟ್ರೋಲ್ಗೆ ಪೊಲೀಸರ ತಲೆದಂಡ ರಾಜಕೀಯ ಮಾಡಲ್ಲ ಅಂತಿದ್ದ ವಿಪಕ್ಷ ಈಗ ಆಕ್ಟಿವ್ ಪ್ರಕರಣಗಳ ಕುರಿತು ವರದಿ ಪಡೆದಿರುವ ಬಿಜೆಪಿ ಹೈಕಮಾಂಡ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಹೋರಾಟಕ್ಕೆ ಹೈಕಮಾಂಡ್ ಸೂಚನೆ. ಸರ್ಕಾರದ ವಿರುದ್ಧ ಸಮರ ಸಾರಲು ಮುಂದಾದ ಕಮಲ ಪಡೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸಬೇಕು ಅಂತ ಬಿಜೆಪಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಸಮರ ಸಾರಿ, ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಅಂತ ಬಿಜೆಪಿಗೆ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕಾಂಗ್ರೆಸ್ ವಿರುದ್ಧ ಹರಿಹಾಯಲು ಪ್ಲಾನ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ರಾಜೀನಾಮೆ ನೀಡುವವರೆಗೂ ಹೋರಾಟ ನಿಲ್ಲಿಸಬಾರದು ಅಂತ ವರಿಷ್ಠರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂವರು ರಾಜೀನಾಮೆ ಕೊಡುವವರೆಗೂ ಬಿಡಬೇಡಿ, ಹೋರಾಟಕ್ಕೆ ಮುಂದಾಗಿ ಅಂತ ಹೈಕಮಾಂಡ್ ಆರ್ಡರ್ ಆಗಿದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಈಗ ರಾಜ್ಯ ಬಿಜೆಪಿ ಸಜ್ಜಾಗಿದೆ. ಹೋರಾಟಕ್ಕೆ ಎಲ್ಲ ಮುಖಂಡರು, ಸಚೇತಕರಿಗೂ ರಾಜ್ಯ ಬಿಜೆಪಿ ಸೂಚನೆಯನ್ನ ಕೊಟ್ಟಿದೆ. ನಿನ್ನೆ ಸಭೆ ಮಾಡಿ ಹೋರಾಟದ ಬಗ್ಗೆ ಸೂಚಿಸಿದೆ ನಾಯಕತ್ವ. ಒಟ್ಟಾರೆ ಬಿಜೆಪಿ ಈ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ಅಂತ ಅಂದರೆ ಅದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ಯಾವುದೇ ಪ್ರತಿಪಕ್ಷವಾಗಲಿ ರಾಜಕೀಯ ಪಕ್ಷದ ಒಂದು ಫೇಲಿಯರ್ ಅಥವಾ ರಾಜಕೀಯ ಪಕ್ಷದ ಆಡಳಿತ ವೈಫಲ್ಯಕ್ಕೋಸ್ಕರ ಕಾಯ್ತಾ ಇರುತ್ತೆ. ಯಾಕೆ ಎಂದರೆ ಆ ವೈಫಲ್ಯದ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ. ಅದು ಕೇಂದ್ರದಲ್ಲಿರುವಂಥ ಪ್ರತಿಪಕ್ಷ ಕಾಂಗ್ರೆಸ್ ಆಗಿರಬಹುದು, ರಾಜ್ಯದಲ್ಲಿರುವಂಥ ಪ್ರತಿಪಕ್ಷ ಬಿಜೆಪಿ ಆಗಿರಬಹುದು. ಉದಾಹರಣೆಗೆ ಕುಂಭಮೇಳ ನಡೆದಂಥ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಜನ ಅಲ್ಲಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣ ಆಯಿತು. ಕಾಲ್ತುಳಿದ ಪ್ರಕರಣ ಆದಂಥ ಸಂದರ್ಭದಲ್ಲಿ ಇದೇ ಪ್ರತಿಪಕ್ಷ ಕಾಂಗ್ರೆಸ್ ಇಷ್ಟು ಆಕ್ಟಿವ್ ಆಯಿತು. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಡಬೇಕು, ಮೊದಲೇ ಗೊತ್ತಿತ್ತು, ಜನರ ಹರಿವು ತುಂಬ ಜಾಸ್ತಿ ಇತ್ತು, ಜನ ಸಿಕ್ಕಾಪಟ್ಟೆ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಸೂಕ್ತ ವ್ಯವಸ್ಥೆಯನ್ನು ತೆಗೆದುಕೊಳ್ಳಿಲ್ಲ. ಹೀಗಾಗಿ ಕಾಲ್ತುಳಿತ ಆಯಿತು, ಎಷ್ಟೋ ಜನ ಸತ್ತೋದ್ರು ಅಂತ. ಇದೇ ರೀತಿ ಕಾಲ್ತುಳಿದ ಪ್ರಕರಣದಲ್ಲಿ ಜನರ ಸಾವಿನ ಪ್ರಕರಣವನ್ನು ಇಟ್ಟುಕೊಂಡು ಬಿಜೆಪಿಯ ವಿರುದ್ಧ ಹರಿಹಾಯಿತು. ಅಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಹರಿಹಾಯ್ದ್ರು. ಅವರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಅದೇ ರೀತಿ ಡೆಲ್ಲಿ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಕಾಲ್ತುಳಿತ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಮುಗಿಬಿದ್ದು. ಈಗ ಕರ್ನಾಟಕದಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಫುಲ್ ಆಕ್ಟಿವ್ ಆಗಿ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿಬಿದ್ದಿದೆ. ಶವಗಳ ಮೇಲೆ ರಾಜಕೀಯ ಮಾಡೋದು ಬಿಜೆಪಿಗೆ ರೂಢಿ ಆಗಿದೆ ಅಂತ ಈ ಕಡೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಆ ಕಡೆ ಬಿಜೆಪಿ ನೀವೇ ಮಾಡಿರುವಂಥ ಕಾರ್ಯಕ್ರಮಕ್ಕೆ ನೀವೇ ಹೊಣೆಯನ್ನು ಹೊತ್ತುಕೊಳ್ಳಲಾರದೆ ಕೇವಲ ಪೊಲೀಸ್ ಇಲಾಖೆಯನ್ನು ಟಾರ್ಗೆಟ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದರೆ ನಿಮ್ಮ ಜವಾಬ್ದಾರಿಯಿಂದ ನೀವು ನುಂಚ್ಕೊಂಡಂಗೆ ಆಗಲ್ವಾ? ನಿಮಗೊಂದು ಅಕೌಂಟಬಿಲಿಟಿ ಬೇಡವಾ ಅಂತ ಕೇಳಿದರೆ ಆ ಕಡೆ ಕಾಂಗ್ರೆಸ್ ಹೇಳುತ್ತೆ, ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಕಾಲ್ತುಳಿತ ಆಗಿರೋದಕ್ಕೆ ಏನಾದರೂ ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ರಾ? ಮೊದಲು ಅವ್ರು ರಾಜೀನಾಮೆ ಕೊಡಿಸಿ ಆಮೇಲೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಹೆಂಗೆ ಅಂದರೆ ತೂತು ಮೇಮೆ ಅಂತ. ಅಂದರೆ ನೀನಾ ನಾನಾ, ನಾನು ನಿನ್ನ ಬಟ್ ಮಾಡಿ ತೋರಿಸ್ತೀನಿ, ನೀನು ನನ್ನ ಬಟ್ ಮಾಡಿ ತೋರಿಸ್ತೀನಿ, ನೀನು ಕಳ್ಳ ನಾನು ಕಳ್ಳ, ನೀನು ಸರಿ ಇಲ್ಲ ನಾನು ಸರಿ ಇಲ್ಲ, ಇದೇ ರಾಜಕೀಯ, ಇದನ್ನೇ ರಾಜಕೀಯ ಅನ್ನೋದು. ಸೊ ಈ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಕವನ.
ಯಾವ ರೀತಿ ವಿನೂತನವಾದಂತಹ ಫೈಟ್, ವಿನೂತನವಾದಂತಹ ಸಮರಕ್ಕೆ ಬಿಜೆಪಿ ರೆಡಿಯಾಗಿದೆ. ಹಾರದ ಮೊನ್ನೆ ಏನು RCB 18 ವರ್ಷಗಳ ಬಳಿಕ ಕಪ್ ಗೆದ್ದಿದ್ದರಿಂದ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಈ ಒಂದು ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತಕ್ಕೆ ಒಳಗಾಗಿ 11 ಜನ ಅಮಾಯಕರು ಸಾವಿಗೀಡಾಗಿದ್ರು. ಸೊ ಹೀಗಾಗಿ ಇದನ್ನೇ ಇದೀಗ ಬಿಜೆಪಿ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು ರಾಧಾ. ಯಾಕಂದ್ರೆ ಈಗಾಗ್ಲೇ ಏನು ರಾಜ್ಯ ಸರ್ಕಾರ ಹೊಣೆ ಅಂತ ರಾಜ್ಯ ಬಿಜೆಪಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಅಂದ್ರೆ 11 ಜನರ ಸಾವಾದ ನಂತರ ಬೌರಿಂಗ್ ಆಸ್ಪತ್ರೆ ಆಗಿರ್ಬೋದು, ಅದೇ ರೀತಿಯಾಗಿ ವೈದೇಹಿ ಆಸ್ಪತ್ರೆಗೆ ಬಿಜೆಪಿ ಕೆಲ ನಾಯಕರು, ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ, ಅದೇ ರೀತಿಯಾಗಿ ಅಶೋಕ್ ಅವರು ಭೇಟಿ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದಕ್ಕೆ ಹೋಗಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈ ಒಂದು ವಿಚಾರದ ಬಗ್ಗೆ ಬಿಜೆಪಿ ಹೈಕಮಾಂಡ್ ವರದಿಯನ್ನ ಪಡೆದುಕೊಂಡ ನಂತರ ಸೊ ಹೀಗಾಗಿ ಇದನ್ನ ಸಾಕಷ್ಟು ಅಸ್ತ್ರವನ್ನಾಗಿ ಮಾಡ್ಕೊಳ್ಬಹುದು. ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂದ್ರೆ A1 ಆಗಿ CM ಸಿದ್ದರಾಮಯ್ಯ, A2 ಆಗಿ DK ಶಿವಕುಮಾರ್, ಅದೇ ರೀತಿಯಾಗಿ A3 ಆಗಿ ಪರಮೇಶ್ವರ್ ಅಂತ ಬಿಂಬಿಸಿ ಅದೇ ರೀತಿಯಾಗಿ ಇವರ ಮೂವರ ರಾಜೀನಾಮೆಯನ್ನ ಪಡೆಯೋವರೆಗೂ ನೀವು ಬಿಡಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಅವಘಡ ಏನಾಗಿದೆಯೋ ಇದು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಡ್ಯಾಮೇಜ್ ಅನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ಬೋದು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ನ ಚಿಂತನೆ. ಸೊ ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿರುವಂತದ್ದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಯಾಕಂದ್ರೆ ಇದು RCB ಆಗಿರೋದ್ರಿಂದ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥದ್ದು. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಿಜೆಪಿ ಆಕ್ಟಿವ್ ಆಗ್ಬೇಕು. ಈ ಒಂದು ವಿಚಾರವನ್ನ ಇಟ್ಕೊಂಡು ಅದೇ ರೀತಿಯಾಗಿ ಏನು 11 ಜನರ ಸಾವಾಗಿತ್ತು ಆ ಒಂದು ಕೆಲವೊಂದು ಕ್ಲಿಪ್ಸ್ ಅನ್ನ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಅಂತ. ಸೊ ಹೀಗಾಗ್ಲೇ ನಿನ್ನೆ ಅಷ್ಟೇ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರಾಗಿರ್ಬೋದು, ಸಚೇತನರಿಗಾಗಿರ್ಬೋದು, ಎಲ್ಲಾ ನಾಯಕರಿಗೂ ಕೂಡ ರಾಜ್ಯ ಬಿಜೆಪಿನ ಒಂದು ಸಭೆ ಕೂಡ ಆಯ್ತು. ಮಾಧ್ಯಮಗಳ ಮುಂದೆ ಯಾವ ರೀತಿಯಾಗಿ CM ಸಿದ್ದರಾಮಯ್ಯ, DK ಶಿವಕುಮಾರ್, ಅದೇ ರೀತಿಯಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ವಿರುದ್ಧ ಹರಿಹಾಯ್ಬೇಕು ಅನ್ನುವಂಥದ್ದು, ಅದೇ ರೀತಿಯಾಗಿ ರಾಜೀನಾಮೆಗೆ ಆಗ್ರಹಿಸಬೇಕು ಅನ್ನುವಂಥದ್ದು ಕೂಡ ಇದೀಗ ಹೈಕಮಾಂಡ್ ನಿಂದ ಸೂಚನೆ ಆಗಿರೋದ್ರಿಂದ ಸಭೆ ಮಾಡಿ ಎಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿ ಅವರು. ಥ್ಯಾಂಕ್ ಯು ಕವನ, ನಿಮ್ಮ ಎಲ್ಲ ಮಾಹಿತಿ.